ಕುಸ್ತಿ ಗ್ರಾಮೀಣ ಭಾಗದ ಬಹುದೊಡ್ಡ ಕ್ರೀಡೆ. ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಯಾವುದೇ ಜಾತ್ರೆ, ಉತ್ಸವ, ಹಬ್ಬ, ಹರಿದಿನಗಳಲ್ಲಿ ಕುಸ್ತಿ ಸಾಮಾನ್ಯವಾಗಿ ಕಂಡುಬರುತ್ತದೆ. ಇಂತಹ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಕುಸ್ತಿಯನ್ನ ಇಲ್ಲೊಂದು ಗರಡಿ ಮನೆ ತಮ್ಮ ಗ್ರಾಮದ ಬಾಲಕರಿಗಾಗಿ ಉಚಿತವಾಗಿ ತರಬೇತಿ ನೀಡುತ್ತಿದೆ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿಯ ಸೋಮವಾರಪೇಟೆ ಎಂಬಲ್ಲಿ ಸಮಸ್ತ ದೈವ ಮಂಡಳಿಯ ಶತಮಾನ ಕಂಡಿರುವ ಗರಡಿ ಮನೆ ನಿತ್ಯ ಕಿರಿಯರಿಗೆ ಮಾರ್ಗದರ್ಶನ ನೀಡುತ್ತಾ ಹೊಸ ಪ್ರತಿಭೆಗಳನ್ನು ಬೆಳೆಸುತ್ತಾ ನಡೆದಿದೆ. ಅದಕ್ಕೆ ಬೆಂಗಾವಲಾಗಿ ನಿಂತವರು ಸೋಮವಾರಪೇಟೆಯ ಸಮಸ್ತ ದೈವ ಮಂಡಳಿಯ ಹಿರಿಯರು ಹಾಗೂ ಹಿರಿಯ ತರಬೇತುದಾರ ಕಾಡಪ್ಪ ಜಿಡ್ಡಿಮನಿ ಮತ್ತು ಅವರ ತಂಡ. ಈ ಗರಡಿ ಒಳಗೆ ನಾವು ಕೆಂಪು ಮಣ್ಣು ತರಬೇಕಾದ್ರೆ ರೀ ಬೆಂಡವಾಳ ಗುಡ್ಡಕ್ಕೆ ಹೋಗಿ ಮಣ್ಣು ತಂದೀವಿ. ಅದಕ್ಕೆ ಮಜ್ಜಿಗೆ, ಮುಂದೆ ಕೊಬ್ಬರಿ ಎಣ್ಣೆ, ಮುಂದೆ ಕ್ಯಾಮಿ, ಮುಂದೆ ಇಂಥದ್ದೆಲ್ಲ ಗೊಜ್ಜೆ ಮಣ್ಣು ಹದ ಮಾಡಿ ಇದನ್ನು ಮಾಡಿದಾಗ ಪೈಲ್ವಾನ್ರಿ ಕುಸ್ತಿ ಆಡ್ಲಕ್ಕ ಭಾಳ ಅನುಕೂಲ ಆಕತ್ರಿ. ಕೈ ಕಾಲ ಪೆಟ್ಟು ಹತ್ತಂಗಿಲ್ರಿ. ಹಿಂಗೆಲ್ಲ ಭಾಳ ಸಲಕರ್ರಿ. ಮತ್ತು 6 ತಿಂಗಳಿಗೊಮ್ಮೆ ಮಜ್ಜಿಗೆ ಬೆಳಿತೀವಿ ರೀ. ಮತ್ತು ಕೊಬ್ಬರಿ ಎಣ್ಣೆ 1 ಟೇಬಿ 2 ಟೇಬಿ ಕೊಬ್ಬರಿ ಎಣ್ಣೆ ಬೆಳಿತೀವಿ ರೀ. ಹಿಂಗೆ ಮಾಡ್ಕೊತ ಎಲ್ಲ ಬಂದದೀವಿ ರೀ. ಇಲ್ಲಿನ ಹಿರಿಯ ತರಬೇತುದಾರ ಕಾಡಪ್ಪ ಜಿಡ್ಡಿಮನಿ ಕುಸ್ತಿಗಾಗಿ ತಮ್ಮನ್ನೇ ತಾವು ಅರ್ಪಿಸಿಕೊಂಡಿದ್ದು, ಸದ್ಯ ಗರಡಿ ಮನೆಯಲ್ಲಿ 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರತಿನಿತ್ಯ ಕುಸ್ತಿ ತರಬೇತಿಯನ್ನ ಪಡೆದುಕೊಳ್ಳುತ್ತಿದ್ದಾರೆ. ನಾನು ಮಾಶಾಂತ್ ಕಾಡಪ್ಪ ಶೆಟ್ಟಿ, ಈ ಸೋಮವಾರಪೇಟೆ ಸಮಸ್ತ ದೈವ ಮಂಡಳದ ಕಾರ್ಯದರ್ಶಿ. ನಮ್ಮ ಗರಡಿ ಮನೆ ಸೋಮವಾರಪೇಟೆ ಗರಡಿ ಮನೆ ಒಂದು ಶತಮಾನೋತ್ಸವ ಕಂಡೈತಿ. ಇಲ್ಲಿ ಆಡಿದಂಥ ಎಲ್ಲ ಕ್ರೀಡಾಪಟುಗಳು ಜಿಲ್ಲಾ ಮತ್ತು ರಾಜ್ಯ ಮಟ್ಟದಾಗ ಒಂದು ಒಳ್ಳೆಯ ಹೆಸರನ್ನು ತಂದಿದ್ದಾರೆ. ಈಗ ಇದು ಮಣ್ಣಿನ ಗರಡಿ ಮನೆ ಹಿಡಿದು ಮಣ್ಣಿನರಾಗ ಆಡ್ತಿದ್ರು. ಈಗ ಒಬ್ಬರು ಸಹಾಯ ಮಾಡೋದ್ರಿಂದ ಅದಕ್ಕೆ ಮ್ಯಾಗ ನಾವು ಈಗ ಪತ್ರಾಸ್ ಇರುತ್ತೆ ಮೊದಲ ಈಗ RCC ಸ್ಲ್ಯಾಬ್ ಹಾಕಿದ್ವಿ. ಇಲ್ಲಿ ಕುಸ್ತಿ ಆಡಿದಂತಹ ಕ್ರೀಡಾಪಟುಗಳು ರಾಜ್ಯವಷ್ಟೇ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಸಹಿತ ಮಿಂಚಿರುವಂತಹ ಒಂದು ಪ್ರತೀತಿ ಇಲ್ಲಿ ಅದ. ಈ ಮುಂಚೆ ಒಂದು ಸಾಮಾನ್ಯ ಒಂದು ಪತ್ರಾಸ್ ತಗಡಿನಲ್ಲಿ ಈ ಒಂದು ಕುಸ್ತಿ ಗರಡಿ ಮನೆಯಲ್ಲಿ ನಡೀತಾ ಇತ್ತು. ನಂತರ ದಿನಮಾನದಲ್ಲಿ ಸುಮಾರು 2002ರಲ್ಲಿ ನಿವೃತ್ತ ಈಗಿನ IAS ಅಧಿಕಾರಿಯಾದಂತಹ ನಮ್ಮ ಶಂಕರ್ ಬಿದ್ರಿ ಅವರು ಇಲ್ಲಿ ಒಂದು ಗರಡಿ ಮನೆಗೆ ಒಂದು ಆಸರೆಯನ್ನಾಗಿ ನೀಡಿ ಅವರದೇ ಆದಂಥ ಒಂದು ಅವರ ತಂದೆಯ ಸ್ಮರಣಾರ್ಥವಾಗಿ ಕಟ್ಟಡವನ್ನು ನಿರ್ಮಾಣ ಮಾಡಿದರು. ನಾನು ರಮೇಶ್ ಜಿಡ್ಡಿಮನಿ ಅಂತ ಕುಸ್ತಿ ತರಬೇತುದಾರರು. ಸೋಮವಾರಪೇಟೆ ಸಮಸ್ತ ದೈವ ಮಂಡಳದ ಗರಡಿಯಲ್ಲಿ ಸಾಕಷ್ಟು ಜನ ಸಾವಿರಾರು ಕ್ರೀಡಾಪಟುಗಳು ಆಡಿ ಹೋಗಿದ್ದು, ಅವರು ನಿವೃತ್ತಿ ಹೊಂದಿದ್ದು. ಕೆಲವೊಂದು ಜನ ರಾಜ್ಯ ಸರ್ಕಾರದಲ್ಲಿ, ಕೆಲವೊಂದು ಜನ ಕೇಂದ್ರ ಸರ್ಕಾರದಲ್ಲಿ ನೌಕರಿಯನ್ನು ಪಡೆದಿದ್ದು, ಇನ್ನು ಕೆಲವುದು ನಾವು ದೈಹಿಕ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು. ನಮ್ಮ ಮುಖ್ಯ ಅವರು ಮೊದಲ ನಮ್ಮ ಸೋಮವಾರಪೇಟೆ ಸಮಸ್ತ ದೈವ ಮಂಡಳೊಳಗೆ ಇದೆ. ಆ ನಂತರ ನಮ್ಮ ತಂದೆಯವರು ಬಂದರು, ಆಮೇಲೆ ನಮ್ಮ ಅಣ್ಣವ್ರು ಬಂದರು. ಈಗ ನಾವು ಚೆನ್ನಪ್ಪ ಗುಂಕಿ ಅಂತೇಳಿ ನಾವು ಬಂದಿದ್ದೆವು. ಈಗ ಏನಾಗಿತ್ತು ಸಮಸ್ಯೆ ಅಂದ್ರೆ ಕುಸ್ತಿ ಆಡೋರಿಗೆ ಈಗ ಈಗಿನ ಇದರೊಳಗೆ ಏನು ಬೇಕಾಗ್ತೈತಿಲ್ಲ, ಮ್ಯಾಟ ಇವು ಅದು ಇಲ್ಲಿ ಸೌಕರ್ಯ ಇಲ್ಲ. ಅದಕ್ಕೆ ನಮ್ಮ ಈಗಿನ ಶಾಸಕರು ಮತ್ತು MP ಅವರು ಇದಕ್ಕೊಂದಿಟ್ಟು ಕಣ್ಣು ತೆರೆದು ನೋಡಿ ನಮಗೊಂದು ಇದನ್ನು ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಮ್ಮ ಅಭಿಪ್ರಾಯ. ನಾನು ಡಾಕ್ಟರ್ ಮಲ್ಲಿಕಾರ್ಜುನ ಶಂಕರಪ್ಪ ಪಾವಲಕ್ಕಿ ಅಂತ. ಈ ಕುಸ್ತಿ ಪಡೆಯಿದ್ದು ಶತಮಾನ ಕಂಡ ಕುಸ್ತಿ ಗರಡಿ ಮನೆ ಐತಿ. ಈಗಿನ ವೈಜ್ಞಾನಿಕ ಪದ್ಧತಿ ಒಳಗೆ ಏನು ಮ್ಯಾಟ್ ಕುಸ್ತಿ ಬೇಕಾಗೈತಿ. ಈ ಕುಸ್ತಿ ಆಡೋಕ್ಕೆ ಈಗಿನ ಪೈವಾಲರು ಸ್ವಲ್ಪ ಹಿಂಜರಿಯಾಕತ್ಯಾರು. ಈಗೆಲ್ಲ ಕುಸ್ತಿ ಮ್ಯಾಟ್ ಮ್ಯಾಗ ನಡೆದವು. ಅದಕ್ಕೆ ಮ್ಯಾಟ ಜಿಮ್ಮ ನಮ್ಮ ಸಲಕರಣೆ ವ್ಯವಸ್ಥೆ ಮಾಡಿದರೆ ಅಗದಿ ಇದಕ್ಕಿಂತ ಹೆಚ್ಚಿನ ಪ್ರೋತ್ಸಾಹ ನಮ್ಮ ಕುಸ್ತಿ ಕ್ರೀಡಾಪಟುಗಳು ಸಿಗ್ತೈತಿ ಅಂತ. ಇಷ್ಟೊಂದು ಪ್ರಾಬಲ್ಯದೊಂದಿಗೆ ಬನಹಟ್ಟಿ ರಬಕವಿ ತಾಲೂಕಿನ ಎಲ್ಲ ಕುಸ್ತಿಗಾರರಿಗೆ ಅನುಕೂಲ ಆಗುವಂತಹ ಈ ಗರಡಿ ಮನೆಗೆ ಇತ್ತೀಚಿನ ದಿನಮಾನಗಳಲ್ಲಿ ಮ್ಯಾಟ್ ಕುಸ್ತಿ ಅನ್ನುವಂಥದ್ದು ಒಂದು ಅವಶ್ಯಕತೆ ಅದ.
ಯಾವುದೇ ಸರ್ಕಾರದ ಲಾಭವನ್ನು ಪಡೆಯಲಾರದ ಕೇವಲ ಕೆಲವು ದಾನಿಗಳಿಂದ ಮಾತ್ರ ಈ ಒಂದು ಕುಸ್ತಿ ಗರಡಿ ಮನೆ ಇಲ್ಲಿ ಅಭಿವೃದ್ಧಿ ಹೊಂದ್ತಾ ಬಂದಿದೆ. ದಯವಿಟ್ಟು ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಈ ಒಂದು ಗರಡಿ ಮನೆಗೆ ಒಂದು ಉನ್ನತ ದರ್ಜೆಗೆ ಏರಿಸಿ ಈ ಭಾಗದ ಕುಸ್ತಿಪಟುಗಳಿಗೆ ಮತ್ತಷ್ಟು ಅನುಕೂಲ ಮಾಡಿದ್ದೇ ಆದರೆ ನಮ್ಮ ದೇಶವ್ಯಾಪ್ತಿ ಮತ್ತಷ್ಟು ಕ್ರೀಡಾಪಟುಗಳು ಉಜ್ವಲವಾಗಿ ಬೆಳಗ್ತಾರ ಅನ್ನುವಂಥದ್ದು ಒಂದು ನನ್ನ ಅಭಿಪ್ರಾಯ.